ಪ್ರೈಸ್ ಗಾಡ್, ಹಲ್ಲೆಲೂಯಾ. ಯೇಸು ಕ್ರಿಸ್ತರ ನಾಮದಲ್ಲಿ ತಂದೆ, ಮಗ, ಪವಿತ್ರಾತ್ಮ ನಾಕಿರುವ ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ, ಅದ್ಭುತವಾಗಿ ನಡೆಸಲಿ. ಮತ್ತೊಮ್ಮೆ ನಿಮ್ಮ ಸಂಗಡ ಬರುವಂತೆ, ದೇವರ ಸಂದೇಶ ಹೊತ್ತುಕೊಂಡು ಬರುವಂತೆ ದೇವರು ನೀಡಿದಂಥ ಕೃಪೆಗಾಗಿ ದೇವರಿಗೆ ಕೊಂಡಾಟವಾಗಲಿ. ಯೇಸು ಕ್ರಿಸ್ತನು ಎಷ್ಟು ಒಳ್ಳೆಯವನೆಂದರೆ ಯಾವಾಗಲೂ ನಮ್ಮ ಸಂಗಡ ಇರ್ತಾನೆ, ಯಾವಾಗಲೂ ನಮ್ಮ ನಡೆಸ್ತಾನೆ. ಆತನ ವಾಗ್ದಾನ ಇದೆ, ಯುಗದ ಸಮಾಪ್ತಿಯವರೆಗೂ ನಾನು ನಿಮ್ಮ ಸಂಗಡ ಇರ್ತೇನೆ, ಭಯಪಡಬೇಡ್ರಿ, ಅನಾಥರಾಗಿ ನಿಮ್ಮನ್ನು ನಾನು ಬಿಟ್ಟು ಹೋಗುವುದೇ ಇಲ್ಲ ಅಂತ ಹೇಳುವಂಥ ವಚನ ಸತ್ಯವಾಗಿದೆ. ಇವತ್ತು ನಾನು ನಿಮಗೆ ಹೇಳುವಂಥ ವಾಕ್ಯ, ಯೇಸು ನಿನ್ನೆ ಇವತ್ತು ಯಾವಾಗಲೂ ಆತನು ಹಾಗೇ ಇದ್ದಾನೆ. ಮಾರ್ಪಾಡಾದ ದೇವರು, ಮಾರ್ಪಾಡ ಆಗದಂಥ ದೇವರು. ಅವನಲ್ಲಿ ಮಾರ್ಪಾಡಾಗುವಂಥ ಕಾರ್ಯನೇ ಇಲ್ಲ, ಎರಡು ಮಾತಿನವನ ಅಲ್ಲವೇ ಅಲ್ಲ. ಆಯಿತಾ? ಅದಕ್ಕಾಗಿ ನಿಮ್ಮ ಸ್ಥಿತಿಗತಿಗಳು, ನಿಮ್ಮಲ್ಲಿರುವ ದುಃಖ, ಬೇನೆಗಳು, ಕಷ್ಟಗಳು, ಕಣ್ಣೀರುಗಳು ಏನೇ ಇದ್ದರೂ ಕರ್ತನು ಅದನ್ನು ನಿಮ್ಮ ಅವಶ್ಯಕ್ಕೆ ತಕ್ಕ ಹಾಕಿ ಪರಿವರ್ತಿಸ್ತಾನೆ. ಅವನಿಗೆ ಅಸಾಧ್ಯವಾದದ್ದು ಒಂದೇ ಇಲ್ಲ. ಆದರೆ ಒಂದು ಮಾತ್ರ, ಯಾವುದೇ ಪರಿಸ್ಥಿತಿ ಯಾಕಿರಬಹುದು, ದೇವರನ್ನು ಮಾತ್ರ ಬಿಡಬೇಡ್ರಿ, ಗಟ್ಟಿಯಾಗಿ ಇಟ್ಕೊಳ್ರಿ. ಯೋಬನ ರೀತಿಯಲ್ಲಿ, ಯೋಬನು ಯಾವ ರೀತಿ ತನ್ನ ಜೀವಿತದಲ್ಲಿ ಎಲ್ಲವೂ ಕಳ್ಕೊಂಡ್ರೂ ಕೂಡ ಕರ್ತನನ್ನು ಮಹಿಮೆ ಪಡಿಸುವುದನ್ನು ಮಾತ್ರ ಬಿಡಲಿಲ್ಲ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಇವತ್ತಿನ ವಚನಕ್ಕಾಗಿ ಪ್ರಾರ್ಥಿಸುವ. ಕರ್ತ ನಿನಗೆ ಮಹಿಮೆ ಉಂಟಾಗದೆ ಇವತ್ತಿನ ವಚನದಲ್ಲಿ ಮಾತನಾಡು. ಯೇಸುವಿನ ಮಹಿಮೆ ನಾವು ಪ್ರಕಟಪಡಿಸುವಂತೆ, ನಿನ್ನನ್ನು ಮಹಿಮೆ ಪಡಿಸುವಂತೆ, ನಿನ್ನನ್ನು ಮೇಲೆ ಹೊತ್ತುವಂತೆ ಅಪ್ಪ ನನಗೆ ಸಹಾಯ ಮಾಡು. ದೇವರಾತ್ಮನೇ ಕಾರ್ಯ ಮಾಡಿರಿ, ಪವಿತ್ರಾತ್ಮ ದೇವ ಸಹಾಯ ಮಾಡು. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿದ್ದೇನೆ, ಜೀವಳ ಪರಲೋಕ ತಂದೆಯೇ, ಆಮೇನ್. ಈಗ ನಾನು ಓದುವಂಥ ವಾಕ್ಯವನ್ನು ನಿಮಗೆ ತಿಳಿಸಬೇಕಂತ ಇದ್ದೇನೆ. ಯೋಹಾನ 5ನೇ ಅಧ್ಯಾಯದಲ್ಲಿ ಸುವಾರ್ತೆಯಲ್ಲಿ ವಾಕ್ಯ 2ರಿಂದ 11 ವಚನ ತನಕ ನಾವು ಓದಿಕೊಳ್ಳುವ. 2ರಿಂದ 11 ವಚನ ತನಕ ಓದಿಕೊಳ್ಳುವ. ಯೆರೂಸಲೇಮಿನಲ್ಲಿ ಕುರಿ ಅಗಸೆ ಬಾಗಿಲಿನ ಹತ್ತಿರದಲ್ಲಿ ಒಂದು ಕೊಳವಿದೆ. ಅದಕ್ಕೆ ಇಬ್ರಿಯ ಮಾತಿನಲ್ಲಿ ಬೆತ್ಸದ ಎಂದು ಹೆಸರು. ಅಲ್ಲಿ 5 ಮಂಟಪಗಳಿವೆ. ಅವುಗಳಲ್ಲಿ ಬಹು ಮಂದಿ ರೋಗಿಗಳು, ಕುರುಡರು, ಕುಂಟರು, ಮೈ ಒಣಗಿದವರು ಬಿದ್ದುಕೊಂಡಿರುವರು. ಅಲ್ಲಿ 38 ವರ್ಷದಿಂದ ರೋಗಿಯಾಗಿದ್ದ ಒಬ್ಬ ಮನುಷ್ಯನಿದ್ದನು. ಅವನು ಬಿದ್ದಿರುವುದನ್ನು ಯೇಸು ಕಂಡು, ಇವನು ಹೀಗಾಗಿ ಬಹು ಕಾಲವಾಗಿದೆ ಎಂದು ತಿಳಿದು, ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟು. ಈಗ ಇಲ್ಲಿ ಬೆಸದೆಂಬ ಕೊಳದ ಹತ್ತಿರ ಯೇಸು ಸ್ವಾಮಿ ಬರ್ತಾ ಇದ್ದಾರೆ. ಇಲ್ಲಿ ಯೆರೂಸಲೇಮಿನ ಅಗಸೆ ಅಂತ ಹೇಳುವ ಅಗಸೆ ಬಾಗಿಲು ಹತ್ತಿರದಲ್ಲಿ ಅಂತ ಒಂದು ಕೊಳವಿದೆ. ಈ ಕೊಳದ ಹತ್ತಿರ ಬಹಳ ಕುರುಡರು, ಕುಂಟರು, ರೋಗಿಗಳು ಅಲ್ಲಿರುವ 5 ಮಂಟಪದಲ್ಲಿ ತುಂಬಿ ತುಳುಕ್ತಾ ಇದ್ದರು. ಅಲ್ಲಿ ಏನಿಲ್ಲ, ಅಲ್ಲಿ ಒಂದು ಬೆಳಕೇ ಇಲ್ಲ, ಕತ್ತಲೆ. ಯಾಕಂದರೆ ರೋಗದ ಕತ್ತಲೆ, ನಾನಾ ರೀತಿಯಲ್ಲಿ ರೋಗದಲ್ಲಿ ಬಿದ್ದುಕೊಂಡಿದ್ದರು. ಆ ಕೊಳದ ಹತ್ತಿರ ಯಾಕಂದರೆ ಬೆಸದ ಕೊಳದಲ್ಲಿ ದೇವದೂತರು ವರ್ಷಕ್ಕೆ ಒಮ್ಮೆ ಅಥವಾ ಕೆಲವೊಮ್ಮೆ ದೇವದೂತನು ಬಂದು ಆ ಕೊಳದ ನೀರನ್ನು ಅಲ್ಲಾಡಿಸುವಾಗ ಯಾರು ಮೊದಲು ಇಳಿದು ಅಲ್ಲಿ ಹೋಗ್ತಾರೋ, ಆ ನೀರನ್ನು ಮುಟ್ಟುತ್ತಾರೋ, ಅವರು ಯಾವುದೇ ರೋಗದಲ್ಲಿ ಬೇಕಾದಿರಲಿ ಅವನು ವಾಸಿಯಾಗ್ತಾನಂತ ಹೇಳುವ ನಂಬಿಕೆ ಅಥವಾ ವಾಡಿಕೆ ಅಲ್ಲಿ ಇದ್ದಿತ್ತು. ಅದಕ್ಕಾಗಿ ರೋಗಿಗಳು ಆ ಒಂದು ಕೊಳದಲ್ಲಿ ಹತ್ತಿರ ಬಂದು ಇರಲಿಕ್ಕೆ ಒಂದು ಕಾರಣ ಅಂತ ನನಗನ್ನಿಸ್ತದೆ. ಈಗ ನಾನು ಈ ವಾಕ್ಯದ ಅನುಸಾರವಾಗಿ 38 ವರ್ಷದಿಂದ ಆ ಒಂದು ಜಾಗದಲ್ಲಿ ಬಿದ್ದಂಥ ಒಬ್ಬ ರೋಗಿ ಇದ್ದನು. ಆಯಿತಾ? 38 ವರ್ಷದಿಂದ ಆತನಿಗೆ ಆ ಒಂದು ರೋಗದಿಂದ ಬಿಡುಗಡೆ ಇರಲಿಲ್ಲ. ದೇವ ಮಕ್ಕಳೇ, ಯೇಸು ಸ್ವಾಮಿ ಇದನ್ನು ತಿಳಿದುಕೊಂಡಿದ್ದಾನೆ. ಅವನ ಹತ್ತಿರ ಬಂದು ಮಾತನಾಡುವಂಥ ಈಗ ಒಂದು ಘಟನೆ, ಈ ಒಂದು ಚಾರಿತ್ರಿಕ ವಾಕ್ಯ, ಈ ಒಂದು ನಿಜ ಸತ್ಯ ಘಟನೆಯಲ್ಲಿ ನಾವು ನೋಡ್ತಾ ಇದ್ದೇವೆ. ಈಗ ನಾವು ನೋಡುವಾಗ ಅದನ್ನು ಹೇಳಿದ್ದಕ್ಕೆ ಇಲ್ಲಿ ನಾನು ನೋಡಬಹುದು, ಇವನು ಹೀಗಾಗಿ ಬಹು ಕಾಲವಾಗಿದೆ ಎಂದು ತಿಳಿದು, ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟೋ ಎಂದು ಅವನನ್ನು ಕೇಳಿದಕ್ಕೆ ಆ ರೋಗಿಯು, ಸ್ವಾಮಿ, ನೀರು ಉಕ್ಕುವಾಗ ನನ್ನನ್ನು ಕೊಳದೊಳಗೆ ಇಳಿಸುವವರು ಒಬ್ಬರೂ ಇಲ್ಲ. ನಾನು ಬರುವುದರೊಳಗೆ ನನಗಿಂತ ಮುಂದಾಗಿ ಮತ್ತೊಬ್ಬನು ಇಳಿಯುತ್ತಾನೆ ಅಂದನು. ಇಲ್ಲಿ ಕರೆಕ್ಟಾಗಿ ನಾವು ಅಬ್ಸರ್ವ್ ಮಾಡಬಹುದು, ಅಲ್ಲಿ ಒಂದು ಮಿರಕಲ್ ನಡೀತಾ ಇರಬಹುದು. ಈಗ ಇವನು ಹೇಳ್ತೇನೆ, 38 ವರ್ಷಗಳಿಂದ ನಾನು ಬಹಳ ಸಲ ಆ ಕೊಳದಲ್ಲಿ ನೀರು ಉಕ್ಕುವಂಥ ಶಬ್ದವನ್ನು ಕೇಳಿದ್ದೇನೆ. ನಾನು ಅಲ್ಲಿ ಓಡಿ ಹೋಗುವ ಒಳಗಡೆ ಮತ್ತೊಬ್ಬನು ಧುಮುಕಿ, ಮತ್ತೊಬ್ಬನು ಹೋಗಿ ಆ ನೀರನ್ನು ಪ್ರಥಮ ಮುಟ್ಟಿ ಅವನು ಗುಣವಾಗ್ತಾ ಇದ್ದನು. ಆದರೆ ನನಗಿಲ್ಲ ಆ ಒಂದು ಶಕ್ತಿ. ಯೇಸು ಸ್ವಾಮಿ ಕೇಳ್ತಾ ಇದ್ದಾನೆ,
ನಿನಗೆ ಗುಣವಾಗಲಿಕ್ಕೆ ಮನಸ್ಸುಂಟು, ನಿನ್ನ ಕತೆ ಕಾದಂಬರಿ ಹೇಳಬೇಡ. ನಿನ್ನ 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 ಪಾಸ್ಟಲ್ಲಿ ಏನಾಗಿದೆ, ನಿನ್ನ ಹಿಂದಿನ ಕಾಲದಲ್ಲಿ ಏನೆಲ್ಲ ಆಗಿದೆ, ಈಗ ಅದು ಬೇಕಾಗಿಲ್ಲ. ನಿನಗೆ ಜೀವ ಬಂದು ಕೇಳ್ತಾ ಇದೆ, ನಿನಗೆ ರೋಗದಿಂದ ಸ್ವಸ್ಥವಾಗಬೇಕು. ಇವತ್ತು ಬಹಳ ಜನರು ಯೇಸು ಸ್ವಾಮಿ ಅವ್ರ ಸಂಗಡ ಮಾತನಾಡ್ತಾ ಇರ್ತಾರೆ, ಅವರು ಕೇಳಿಸುವುದಿಲ್ಲ, ಕೇಳಿಕೊಳ್ಳುವುದಿಲ್ಲ. ಯೇಸು ಸ್ವಾಮಿ ಹೇಳ್ತಾರೆ, ನಿನಗೆ ಇದರಿಂದ ನಾನು ಬಿಡುಗಡೆ ಮಾಡ್ತೇನೆ ಮಗನೇ ಮಗಳು ಅಂತ ಹೇಳಿದರೆ ಅವರದ್ದೇ ಒಂದು ಗಾನ ಹೇಳ್ತಾ ಇರ್ತಾರೆ, ಅವರದ್ದೇ ಒಂದು ಕಷ್ಟಗಳು, ಅವರದ್ದೇ ಒಂದು ಕಣ್ಣೀರು. ಅಯ್ಯೋ ನಾನು ಎಷ್ಟು ಹಿಂಸೆ ಪಡ್ತಾಯಿದ್ದೇನೆ, ನಾನು ಎಷ್ಟು ಕಷ್ಟಪಡ್ತಿದ್ದೇನೆ, ನನಗೆ ವೇದನೆ, ಅದನ್ನೇ ಮಾತನಾಡ್ತಾ ಕೊಳ್ತಾ ಇದ್ದಾರೆ. ಬಿಟ್ಟರೆ ಯೇಸುವಿನ ಸ್ವರವನ್ನು ಲಾಲಿಸಿರಿ. ನಾನು ಒತ್ತಿ ಹೇಳ್ತಾ ಇದ್ದೇನೆ, ಯೇಸುವಿನ ಸ್ವರವನ್ನು ಲಾಲಿಸಿರಿ. ಆ ಸ್ವರವು ಸುಗುರವಾಗಿ ಕೇಳಲ್ಪಡುವಂಥದ್ದು. ನೀನು ಆತ್ಮಿಕ ಲೋಕದಲ್ಲಿ ಗ್ರಹಿಸಿಕೊಳ್ಳುವಂಥ ಸಾಮರ್ಥ್ಯದಲ್ಲಿರಬೇಕು. ಈಗ ನಿನಗೆ ಗುಣವಾಗಲಿಕ್ಕೆ ಮನಸ್ಸುಂಟು? ಪ್ರಶ್ನೆ. ಹೌದು ಅಂತ ಹೇಳಬೇಕು. ಅದು ಬಿಟ್ಟು ಅವನು ಎಲ್ಲವನ್ನೂ ಹೇಳ್ತಾನೆ, ಇರಲಿ, ಯಾಕಂದರೆ 38 ವರ್ಷ ಸಹಿಸ್ಕೊಂಡಿದ್ದಾನೆ. ಈಗ ಮುಂದೆ ಹೋಗುವಾಗ ಇಷ್ಟು ಹೇಳಿದ ಮೇಲೆ 8ನೇ ವಚನ ಓದ್ತೇನೆ. ಯೇಸು ಅವನಿಗೆ, ಎದ್ದು ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆ ಎಂದು ಹೇಳಿದನು. ಆ ಕ್ಷಣವೇ ಆ ಮನುಷ್ಯನು ಸ್ವಸ್ಥನಾಗಿ ತನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆದನು. ಆ ಕ್ಷಣದಲ್ಲಿ ಹೊತ್ತುಕೊಂಡೇ ನಡೆದನು. ಇಲ್ಲಿ ಬೆಸದ ಕೊಳದಲ್ಲಿ ಹಲವಾರು ರೋಗಗಳಿಗೆ ಗುಣವಾಯಿತು. ಇದರಲ್ಲಿ ಮಹತ್ವವಾದದನ್ನು ಕೊಡ್ತಾ ಇದ್ದಾರೆ. 38 ವರ್ಷ. ಹಲ್ಲೆಲೂಯಾ. ದೇವ ಮಕ್ಕಳೇ, 38 ವರ್ಷ ಇದ್ದ ಸ್ಥಳದಲ್ಲಿ, ಕೊಳಕು ಸ್ಥಳದಲ್ಲಿ, ರೋಗಗಳು ತುಂಬಿದ ಸ್ಥಳದಲ್ಲಿ, ಸಂತೋಷ ಇಲ್ಲದ ಸ್ಥಳದಲ್ಲಿ, ವೇದನೆ ಇದ್ದ ಸ್ಥಳದಲ್ಲಿ, ಅಲ್ಲಿ ಏನು ಒಂದು ಮಹಿಮೆಯ ಒಂದು ಕಾರ್ಯ ಇಲ್ಲ. ಆ ಸ್ಥಳದಲ್ಲಿ 38 ವರ್ಷ ಕಳೆದಿದ್ದಾನೆ. ಎಷ್ಟು ವರ್ಷ? 38 ವರ್ಷ. 1-2 ದಿನ ಅಲ್ಲ. ಕೆಲವರು 1 ವಾರದಲ್ಲಿ ಆಸ್ಪತ್ರೆ ಇಲ್ಲಿದ್ದರೆ ಸಾಕು, 1 ದಿನ ಇದ್ದರೆ ಸಾಕು, ಅಯ್ಯಬ್ಬಾ ನಾನು ಆಸ್ಪತ್ರೆ ಸಾಹಸ ಬೇಡ ಮಾರ್ಯ ಅಂತ ಹೇಳುವವರು ಎಷ್ಟೋ ಜನ ಕೇಳಿದ್ದೇನೆ. ಎಲ್ಲಿ ಬೇಕಾದರೂ ಕರಿ, ಆಸ್ಪತ್ರೆಗೊಂದು ಕರಿ ಬೇಡ, ನನಗೆ ಅಲ್ಲಿ ನಿಲ್ಲಿಕ್ಕಾಗೋದಿಲ್ಲ. ಈಗಲೂ ಕೂಡ ಹೇಳುವವರು ಎಷ್ಟೋ ಜನ ಇದ್ದಾರೆ. ನಮಸ್ತೆ, ನೀನು ಎಲ್ಲಿ ಬೇಕಾದರೂ ಕರಿ, ಬರ್ತೇನೆ ಅಣ್ಣ ಅಕ್ಕ, ಆದರೆ ಹಾಸ್ಪಿಟಲಿಗೊಂದು ಕರಿ ಬೇಡ, ಹಾಸ್ಪಿಟಲ್ ಜಾಗ ಒಂದು ಬೇಡ. ಆದರೆ ಈ ವ್ಯಕ್ತಿ 38 ವರ್ಷದಿಂದ ಇದ್ದ ಜಾಗದಲ್ಲಿ, ಆ ಮಂಟಪದಲ್ಲಿ, ಬೆಸದ ಕೊಳದ ಹತ್ತಿರದಲ್ಲಿ ಇದ್ದನು. ಸತತ ಪ್ರಯತ್ನ ಮಾಡಿದ್ದಾನೆ. 38 ವರ್ಷದ ಸತತವಾಗಿ ಆ ಕೊಳದಲ್ಲಿ ಇಳಿಲಿಕ್ಕೆ ಅವು ಪ್ರಯತ್ನ ಮಾಡಿದ್ದಾನೆ. ಬಟ್ ಆತನಿಂದ ಜಯಿಸಲಿಕ್ಕೆ ಆಗಲೇ ಇಲ್ಲ. ಆ ರೋಗದಿಂದ ಬಿಡುಗಡೆ ಹೊಂದಲಿಕ್ಕೆ ಆಗಲಿಲ್ಲ. ಇವತ್ತು ನಿಮ್ಮ ಸ್ವಂತ ಬಲದಿಂದ, ಸ್ವಂತ ಹಣದಿಂದ ರೋಗವನ್ನು ಗೆಲ್ಲಬೇಕಂತಿದ್ದೀರಿ, ಅಥವಾ ಬಿಸ್ನೆಸ್ ಅನ್ನು ಗೆಲ್ಲಬೇಕಂತಿದ್ದೀರಿ, ಜ್ಞಾನವನ್ನು ಹೊಂದಿಕೊಂಡು ಲೋಕದಲ್ಲಿ ನಾನು ಜಯಿಸಬೇಕಂತ ನಿನ್ನ ಸ್ವಂತ ಬಲದಿಂದ ಓಡ್ತಾ ಇದ್ರೆ ನೋ ಚಾನ್ಸ್. ಫೇಲ್ ಆಗ್ತಿದ್ದಿ. ಯಾಕೆ ಫೇಲ್ಯೂರ್ ಆಗ್ತಿದ್ದಿ ಅಂದರೆ ಸ್ವಂತ ಬಲ. ಇವನು ಸ್ವಂತ ಬಲದಿಂದ 38 ವರ್ಷ ಪ್ರಯತ್ನ ಮಾಡಿದ್ದಾನೆ. ಎಷ್ಟು ವರ್ಷ? 38 ವರ್ಷ. ಆದರೆ ಈಗ ಯೇಸು ಬಂದು ಅಲ್ಲಿ ನಿಂತಿದ್ದಾನೆ. ನಿನಗೆ ಗುಣವಾಗಲಿಕ್ಕೆ ಮನಸ್ಸುಂಟು ಅಂತ ಕೇಳುವಾಗ ಅವನು ಹೇಳ್ತಾನೆ, ಹೌದು ಸ್ವಾಮಿ, ನಾನು ಎಷ್ಟೋ ವರ್ಷ ಪ್ರಯತ್ನ ಮಾಡಿದ್ದೇನೆ, ಇಲ್ಲಿ ಇಳಿದು ಹೋಗಿದ್ದೇನೆ, ಇಲ್ಲಿ ಇಳಿಲಿಕ್ಕೆ ಪ್ರಯತ್ನ ಮಾಡಿದೆ. ನನಗಿಂತ ಮೊದಲು ಎಲ್ಲರೂ ಹೋಗಿದ್ದಾರೆ, ಅವರೆಲ್ಲರೂ ಪಾಸ್ ಆದರು. ನಾನು ಎಷ್ಟೋ ವರ್ಷದಿಂದ ಬಿಸ್ನೆಸ್ ಮಾಡ್ತಾಯಿದ್ದೀನಿ ಯೇಸಪ್ಪ, ಏನೂ ಆಗ್ತಾಯಿಲ್ಲ. ಎಷ್ಟೋ ವರ್ಷದಿಂದ ನಾನು ಕಷ್ಟಪಡ್ತಾ ಇದ್ದೀನಿ. ಬೆಳೆ ಎಷ್ಟೋ, ಈ ತೆಂಗಿನ ಮರಕ್ಕೆ ನಾನು ಮೂಡಕ್ಕೆ ಹಾಕಿ ಸಾಕಾಯಿತು, ಒಂದು ಕಾಯಿ ಕೂಡ ಬರ್ತಾ ಇಲ್ಲ. ಈ ಬೆಳೆ ಮಾಡ್ತಾ ಇದ್ದೇನೆ ಬಹಳ ವರ್ಷದಿಂದ. ನಮ್ಮ ಗೆದ್ದೆ ಒಣಗಿ ಹೋಗ್ತದೆ, ಪಕ್ಕದ ಗೆದ್ದೆಯಲ್ಲಿ ಬಹಳ ಫಲ ಸ್ವಾಮಿ. 38 ವರ್ಷ. ಇವನ ಕತೆ ಹಾಗೇನೆ. ಕೆಲವರು ಹೀಗೆ ಹೇಳುವವರು ಇದ್ದಾರೆ. ನಾನು ಎಷ್ಟೋ ಕಡೆಯಲ್ಲಿ ಹೋಗುವಾಗ ಹೇಳ್ತಾರೆ, ನಾವು ಎಷ್ಟೋ ಪ್ರಯತ್ನ, ಒಳ್ಳೆಯ ಬೆಳೆ ಹಾಕ್ತೀವಿ, ಒಳ್ಳೆಯದನ್ನು ಹಾಕ್ತೀವಿ, ಆದರೂ ನಮ್ಗೆ ಆಗ್ತಿಲ್ಲ. ಆವಾಗ ನಾನು ಹೇಳಿದ್ದು, ಯೇಸುವಿನ ನಾಮದಲ್ಲಿ ಮಾಡ್ರಿ, ಯೇಸುವಿನ ನಾಮದಲ್ಲಿ. ಯೇಸುವಿನ ನಾಮ ಮಹಿಳೋಳ ನಾಮ. ನಾನು ಹೇಳ್ತೇನೆ ದೇವ ಮಕ್ಕಳೇ, ನಮ್ಮ ಮನೆಯಲ್ಲಿ ಆದಂಥ ಒಂದು ಘಟನೆ, ನಮಗೆ ಸ್ವಲ್ಪ ಗೆದ್ದೆ ಇದ್ದಿತ್ತು, ಅದನ್ನು ನಾವು ತುಂಬ ದೂರ ಅದು ಅಂತ ಹೇಳಿ ಗೇಣಿಗೆ ಕೊಟ್ಟಿದ್ದೆವು. ಅಂದರೆ ರೆಂಟಿಗೆ ಅಥವಾ ಅವರು ಮಾಡಿ ನಮಗೆ ಸ್ವಲ್ಪ ಬೆಳೆ ಕೊಡುವಂಥದ್ದು. ಅದರಲ್ಲಿ 2 ಗೆದ್ದೆ ಇದೆ. ಅದು ಹೊಳೆಯ ಹತ್ತಿರ ಅಂದರೆ ನಿಮಗೆ ಅರ್ಥವಾಗಬೇಕು, ಅಲ್ಲಿ ಉಪ್ಪು ನೀರು ಮೇಲೆ ಬಂದರೆ ಆ ಬೆಳೆ ವರ್ಷಕ್ಕೆ ಹಾಳಾಗ್ತದೆ. ಆದರೆ ಈ ಗೇಣಿಯವರು ಏನು ಮಾಡ್ತಿದ್ರು, ಒಂದು ಸಲ ಮಾಡಿದರು, ನೀರು ಮೇಲೆ ಬಂದು ಏನೂ ಇಲ್ಲ. ಆವಾಗ ಅವರು ಹೇಳಿದರು, ಮಗ ನೋಡಿ, ನಾನು ಎಲ್ಲ ಗೊಬ್ಬರ ಎಲ್ಲ ಹಾಕಿದ್ದೇನೆ, ಏನೂ ಹಾಕಲಿಲ್ಲ, ನಿನಗೆ ಹೇಗೆ ಗೇಣಿ ಕೊಡೋದು ನಾನು ಈಗ ಅಂತ. ನಾನು ಹೇಳಿದೆ, ಬೇಡ ಅಮ್ಮ, ಕೊಡೋದು ಬೇಡ, ನನಗೆ ಗೊತ್ತಾಗಿದೆ ಇದು ಲಾಸ್ ಆಗಿದೆ ಅಂತ. ಪಾಪ ಅವರಿಗೆ ಲಾಸ್ ಆಗಿದೆ, ನಾನು ಮತ್ತೇನು ಕೇಳೋದುಂಟು.
ಇನ್ನೊಂದು ವರ್ಷ ಅವರು ಪ್ರಯತ್ನ ಮಾಡಿದರು, ಇನ್ನೊಂದು ವರ್ಷ ಮತ್ತು ಕಟ್ಟದ್ದು. ಆವಾಗ ನಾನು ಹೇಳಿದೆ, ಈ ಗೆದ್ದೆ 2 ನಾನೇ ಮಾಡ್ತೇನೆ, ನೀವು ಅದನ್ನು ಮಾಡಿ, ಮತ್ತು ಉಳಿದದನ್ನು ನೀವು ಮಾಡಿ, ಅದು ಒಳ್ಳೆದಿರುವುದನ್ನು ನೀವು ಮಾಡಿ, ಇದನ್ನು ನಾನು ಮಾಡ್ತೇನೆ ಅಂತ ಹೇಳಿ ತಗೊಂಡೆ. ಬನ್ನಿ ನಾನು ತೋರಿಸ್ತೇನೆ, ನನಗೆ ಸಾಕ್ಷಿಯಾಗಿ ನಿಮ್ಗೆ ತೋರಿಸ್ತೇನೆ. ಹೊಳೆ ಹತ್ತಿರದಲ್ಲಿ ಇದೆ ಅದು, ನಮ್ಮ ಊರಿನಲ್ಲಿ. ಆವಾಗ ನಾನೇ ಮಾಡುವಾಗ ನಿಜವಾಗಿ ನಾನು ಹೇಳ್ತೇನೆ, ನಾನು ದೊಡ್ಡ ಕೆಲಸ ಏನೂ ಮಾಡಲಿಲ್ಲ. ಗೆದ್ದನ್ನು ಉಳುಮೆ ಮಾಡಿದೆ, ಸ್ವಲ್ಪ ಬಿತ್ತನೆ ಮಾಡಿದೆ, ಅದನ್ನು ಕೂಡ ನೆಡಲಿಲ್ಲ, ಬಿತ್ತನೆ ಮಾಡಿದೆ. 1 ವರ್ಷದಲ್ಲಿ ಅವರ ಕಣ್ಣೆದುರಿನಲ್ಲಿ ದೇವರು ದೊಡ್ಡ ರೀತಿಯಲ್ಲಿ ಫಲ ಕೊಟ್ಟರು. ವ್ಯತ್ಯಾಸ ಇಷ್ಟೇ, ದೇವರ ಮಕ್ಕಳಿಗೆ ಆಗುವಂಥ ಆಶೀರ್ವಾದ ಯಾಕೆ ಅಂತ. ಯಾಕೆ ಇದು ನನಗೆ ಯಾಕೆ ಕಷ್ಟ, ನನಗೆ ಯಾಕೆ ದೇವರು ತಪ್ಪಿಸಿದನು ಅಂದರೆ ದೇವರ ಮಕ್ಕಳಾಗಿದ್ದೇವೆ. ಅವರು ಪ್ರಯತ್ನ 2 ಸಲ ಮಾಡಿದ್ದಾರೆ, ಆದರೆ ಏನೂ ಆಗಲಿಲ್ಲ. 2 ಸಲ ಪ್ರಯತ್ನ ಅಂದರೆ ಸುಲಭ ಅಲ್ಲ, ಅದು ಗೆದ್ದೆಯ ಕೆಲಸ ಬಹಳ ಕಷ್ಟವಾದ ಕೆಲಸ. ಆದರೆ ಈಗಲೂ ನಾನು ಮಾಡ್ತಾ ಇದ್ದೇನೆ, ಈ ವರ್ಷನೂ ಕೂಡ ಮಾಡಿದ್ದೇನೆ. ಬನ್ನಿ ಬೇಕಾದರೆ ತೋರಿಸ್ತೇನೆ. ಆದರೆ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದರೆ, ಆ ಗೆದ್ದೆ ಈಗಲೂ ಫಲಭರಿತವಾಗಿದೆ. ನೀರು ಬರ್ತದೆ, ಆದರೆ ನಮ್ಮ ಗೆದ್ದೆಗೆ ಹಾಳು ಮಾಡುವುದಿಲ್ಲ. ಅದು ಒಳ್ಳೆಯದು, ಎಷ್ಟು ಬರ್ಬೋದು, ಏನೂ ಬರ್ಬೋದು, ಆದರೆ ಅದಕ್ಕೆ ಇನ್ನೂ ಕೂಡ ಹಾನಿಯಾಗಲಿಲ್ಲ. ಯಾಕೆ ಅಂದರೆ ನಾನು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು, ಆತನ ಮೇಲೆ ನಿರೀಕ್ಷೆಯನ್ನು ಇಟ್ಟು, ದೇವರೇ ನೀನು ಇದನ್ನು ನಡೆಸು, ಇಲ್ಲಿ ದೇವದೂತರನ್ನು ಕೇಳ್ಕೊಳ್ತಾನೆ, ನೀನು ಕಾರ್ಯ ಮಾಡು. ಈಗ ಅಲ್ಲಿರುವ ಜನರಿಗೆ ಒಂದು ಸಾಕ್ಷಿ, ಈ ಹುಡುಗ ಮಾಡಿದ್ದಕ್ಕೆ ಇಷ್ಟು ಒಳ್ಳೆಯದಾಗಿತ್ತು, ಇವರು ಮಾಡಿದ್ದಕ್ಕೆ ಏನೂ ಆಗಲಿಲ್ಲ ಅಂತ ಹೇಳಿ. ಈಗ ನೋಡಿರಿ ಡಿಫ್ರೆನ್ಸ್. ದೇವರ ಮಕ್ಕಳು ಎಲ್ಲಿ ಇರ್ತಾರೋ ಅಲ್ಲಿ ದೇವರ ಕಾರ್ಯ ಉಂಟು. ನಮ್ಮನ್ನು ತಲೆಯನ್ನು ಎತ್ತುವಂತೆ ಮಾಡುವ ದೇವರು ಹಾಕಿದ್ದಾನೆ. ಆದರೆ ಯೆಹೋವನ ಮೊರೆಯನ್ನು ಹೊಕ್ಕಿದ್ದೇನೆ, ಪರಸ್ಪರನ ಮೊರೆಯನ್ನು ಹೊಕ್ಕಿದ್ದೇನೆ, ಅದಕ್ಕಾಗಿ ಸುರಕ್ಷಿತನಾಗಿದ್ದೇನೆ. ಪರಸ್ಪರ ಮೊರೆ ಹೊಕ್ಕದಿದ್ದರೆ ಈ ಆಶೀರ್ವಾದಗಳು ಬರುವುದಿಲ್ಲ. ಆಯಿತಾ? ಮುಂದೆ ಹೋಗುವ 38 ವರ್ಷದಿಂದ ಸ್ವಾಮಿ ನಾನು ಇಳಿದಿದ್ದೇನೆ, ಏನೆಲ್ಲ ಮಾಡಿದ್ದೇನೆ. 38 ವರ್ಷದಿಂದ ನಾನು ಪ್ರಯತ್ನ, ಆದರೆ ಆಗಲಿಲ್ಲ. ಇವತ್ತು ನಿಮಗೆ ಒಂದು ಪ್ರಶ್ನೆ, ನೀವು ಬಹಳ ಪ್ರಯಾಸ ಪಟ್ಟಿದ್ದೀರಿ, ನಿಮ್ಮ ಜೀವಿತದಲ್ಲಿ ಎಷ್ಟೋ ವರ್ಷಗಳಿಂದ ಪ್ರಯಾಸ ಪಡ್ತಾ ಇದ್ದೀರಿ. ಆದರೆ ಯೇಸುವಿನ ನಾಮದಲ್ಲಿ ಮಾಡಿರಿ, ಯೇಸು ಕ್ರಿಸ್ತನನ್ನು ಅಂಗೀಕರಿಸಿ ಅದರಲ್ಲಿ ಮುಂದುವರಿಸಿರಿ, ದೇವರು ಖಂಡಿತವಾಗಿ ದೊಡ್ಡ ಕಾರ್ಯ ಮಾಡ್ತಾನೆ. ಈಗ ಯೇಸು ಸ್ವಾಮಿ ಹೇಳ್ತಾನೆ, ಓ ಎತ್ತು ನಿನ್ನ ಹಾಸಿಗೆ ಇಟ್ಟುಕೊಂಡು ನಡೆ. ಇಲ್ಲಿ ನೋಡು, ಯೇಸು ಅವನಿಗೆ ಎದ್ದು ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆ ಎಂದು ಹೇಳಿದನು. ಆ ಕ್ಷಣವೇ ಆ ಮನುಷ್ಯನು ಸ್ವಸ್ಥನಾಗಿ ತನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆದನು. ಹಲ್ಲೆಲೂಯ! ಆ ಕ್ಷಣವೇ ಆ ಹಾಸಿಗೆಯನ್ನು ಹೊತ್ತುಕೊಂಡು ನಡೆದು ಬಿಟ್ಟನು. ಪ್ರೈಸ್ ಗಾಡ್. ಅರ್ಥ ಮಾಡಿಕೊಳ್ಳಿ ದೇವ ಮಕ್ಕಳೇ, ಯೇಸುವಿನ ಒಂದು ಮಾತಿನಲ್ಲಿ ಭಯಂಕರವಾದ ಕಾರ್ಯ ಉಂಟು. ಒಂದು ಮಾತು ಸಾಕು. ಒಂದು ಹಾಡುಗಾರನು ಹೀಗೆ ಹೇಳ್ತಾನೆ, ಒಂದು ಮಾತು ಸಾಕು ನನಗೆ, ಒಂದು ನೋಟ ಸಾಕು ನನಗೆ, ಯೇಸುವೇ ಯೇಸುವೇ ನೀ ಮಾತ್ರ ಸಾಕು ನನಗೆ. ಒಂದು ಮಾತು, ಒಂದು ನೋಟ ಸಾಕು. ಎಷ್ಟೋ ಜನರು ಯೇಸುವಿನ ಒಂದೇ ನೋಟದಲ್ಲಿ ರೂಪಾಂತರ, ಮಾನಸಾಂತರ, ಪಶ್ಚಾತ್ತಾಪಪಟ್ಟು ದೇವರ ಕಡೆಗೆ ನಡೆದಂಥ ಘಟನೆಗಳು ಸಾವಿರಾರು, ಲಕ್ಷಾನುಲಕ್ಷ. ಇದು ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದರೆ, ಯೇಸು ಸ್ವಾಮಿ ಹೇಳ್ತಾರೆ ಎದ್ದು ನಾಡೆ. 38 ವರ್ಷದಿಂದ ಆಗದಂಥ, ಜನರಿಗೆ ಆಗದಂಥ, ಡಾಕ್ಟ್ರಿಗೆ ಆಗದಂಥ, ಅಥವಾ ಯಾರಿಗೂ ಮಾಡಲಿಕ್ಕೆ ಅಸಾಧ್ಯವಾದ ಕಾರ್ಯವು ಬೆಚ್ಚದ ಕೊಳದಲ್ಲಿ ಜನರು ಕಣ್ಣಾರೆ ನೋಡಿ ದೇವರಿಗೆ ಮಹಿಮೆ ಪಡಿಸಿದರು. ಅದ್ಭುತಗಳು, ಮಹಿಮೆಯ ಕಾರ್ಯಗಳು ಆಗುವುದು ಯಾಕಂದರೆ ಅದು ಮಹಿಮೆ ಪಡಿಸುವುದಕ್ಕಾಗಿ. ಯಾರನ್ನು? ಸೇವಕರನ್ನಲ್ಲ, ಆ ಸಭೆಯನ್ನಲ್ಲ, ಲೋಕದ ಜನರು, ದೇವರನ್ನು ಮಹಿಮೆ ಪಡಿಸುವುದಕ್ಕಾಗಿ. ಇವತ್ತು ತುಂಬ ಜನರು ಬೇಸರಿಕೆ ವಿಷಯ, ಸೇವಕರನ್ನು ಅವರನ್ನು ಇವ್ರನ್ನೆಲ್ಲ ಮೇಲೆತ್ತುತ್ತಾ ಇದ್ದಾರೆ. ಇದು ದೇವರು ಅವರ ಮುಖಾಂತರ ಕಾರ್ಯ ಮಾಡಿದ್ದಾನೆ, ಕಲ್ಲುಗಳ ಮುಖಾಂತರ ಕೂಡ ಕಾರ್ಯ ಮಾಡ್ತಾನೆ. ದೇವರಿಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ. ಆದರೆ ನಾನು ಹೇಳುವಂಥದ್ದಿಷ್ಟೇ, ನಾವುಗಳು ಮಹಿಮೆ ಪಡಿಸುವುದಕ್ಕಲ್ಲ, ನಮ್ಮಿಂದ ಆಗುವಂಥ ಕಾರ್ಯಗಳು ನಮಗೆ ಮಹಿಮೆ ಉಂಟಾಗುವುದಕ್ಕಲ್ಲ. ಅದ್ಭುತಗಳು, ಮಹಿಮೆಯ ಕಾರ್ಯಗಳು ದೇವರಿಂದ ಮುಖಾಂತರ ಆಗಿತ್ತು, ಅದು ದೇವರಿಗೆ ಮಹಿಮೆ ಉಂಟಾಗಬೇಕು. ಅದನ್ನು ಮಾಡುವುದಕ್ಕಾಗಿ ನಾವು ಇರುವುದು ಈ ಲೋಕದಲ್ಲಿ. ಯೇಸುವಿಗೆ ಮಾತ್ರ ಮಹಿಮೆ, ತಂದೆ ದೇವರಿಗೆ ಮಾತ್ರ ಮಹಿಮೆ, ಪವಿತ್ರಾತ್ಮನಿಗೆ ಮಾತ್ರ ಮಹಿಮೆ. ಮುಂದೆ ಹೋಗುವಾಗ ಈಗ, ಆದರೆ ಆ ದಿವಸ ಸಬ್ಬತ್ತವಾಗಿತ್ತು. ಸಬ್ಬತ್ತ ದಿನ ಅಂದರೆ ಬಹಳ ಒಂದು ಸಾಂಪ್ರದಾಯದವಾದು. ಅದು ಆ ದಿನ ಕೆಲಸ ಮಾಡಲಿಕ್ಕಿಲ್ಲ. ಯೆಹೂದ್ಯರ ಅದು ದೇವರಿಗೆ ಮೀಸಲಾದ ದಿನ. ಸಂಪ್ರದಾಯ ಅಲ್ಲ, ದೇವರಿಗೆ, ಯೆಹೂದ್ಯರ ಪದ್ಧತಿಯ ಪ್ರಕಾರ ಅದು ದೇವರಿಗೆ ಮೀಸಲು. ಸಬ್ಬತ್ತ ದಿನದಲ್ಲಿ ಕೆಲಸ ಮಾಡಲಿಕ್ಕೆ ಇಲ್ಲ, ಅದೇ ಸಬ್ಬತ್ತವಾಗಿತ್ತು. ಮಿರಕಲ್ ಮಾಡುವುದು ದೊಡ್ಡ, ಈಸು ತಪ್ಪು. ಅದು
ಅವರ ಪ್ರಕಾರ ದೇವರು 24 ಗಂಟೆ ಕೆಲಸ ಕೂಡ ಮಾಡ್ತಾನೆ. ವರ್ಷದ ಎಲ್ಲ ದಿನಗಳಲ್ಲೂ ಆತನು ಹಗಲಿರುಳು ಕೆಲಸ ಮಾಡ್ತಾನೆ. ದೇವರು ಯೇಸು ಸ್ವಾಮಿ ಹೇಳಿದ್ದಾನೆ, ನನ್ನ ಕೆಲಸ, ನನ್ನ ಅನ್ನಪಾನ ದೇವರ ಸೇವೆ ಮಾಡುವುದು. ಆತನು ಹಗಲಿರುಳು ದುಡಿತಾನೆ ಅಂತ ಯೇಸು ಸ್ವಾಮಿ ಹೇಳಿದ ವಚನ ನನಗೆ ನೆನಪಕ್ಕೆ ಬರ್ತಾ ಇದೆ. ಇಲ್ಲಿ ಮುಂದೆ ಹೋಗುವಾಗ, ಹೀಗಿರುವುದರಿಂದ ಯೆಹೂದ್ಯರು ಸ್ವಸ್ಥನಾಗಿದ್ದವನಿಗೆ ಈ ಹೊತ್ತು ಸಬ್ಬತವಾಗಿದೆ, ನೀನು ಹಾಸಿಗೆಯನ್ನು ಹೊರುವುದು ಸರಿಯಿಲ್ಲವೆಂದು ಹೇಳಿದ್ದಕ್ಕೆ ಅವನು, ನನ್ನನ್ನು ಸ್ವಸ್ಥ ಮಾಡಿದವನೇ ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆ ಎಂದು ನನಗೆ ಹೇಳಿದನು ಅಂದನು. ಈ ಹೊತ್ತುಕೊಂಡು ನಡೆ ಎಂದು ಹೇಳಿದ ಹೊತ್ತುಕೊಂಡು ನಡೆ ಎಂದು ನನಗೆ ಹೇಳಿದನು ಅಂದನು. ಹೊತ್ತುಕೊಂಡು ನಡೆ ಎಂದು ನಿನಗೆ ಹೇಳಿದ ಮನುಷ್ಯನು ಯಾರೆಂದು ಅವನನ್ನು ಕೇಳಿದರು. ಆದರೆ ಅವನು ಯಾರೆಂಬುದು ಸ್ವಸ್ಥವಾದವನಿಗೆ ತಿಳಿದಿರಲಿಲ್ಲ. ಆ ಸ್ಥಳದಲ್ಲಿ ಜನರ ಗುಂಪು ಇದ್ದುದರಿಂದ ಯೇಸು ಸರಕೊಂಡು ಹೋಗಿದ್ದನು. ನೋಡಿದ್ರ, ಯೇಸು ತಮ್ಮ 38 ವರ್ಷದ ಒಬ್ಬ ರೋಗಿಗೆ ಅವನಿಗೆ ಸ್ವಸ್ಥ ಮಾಡಿದ ಮೇಲೆ, ಅವನು ಅಲ್ಲಿಂದ ಗುಣ ಮಾಡಿದ ಮೇಲೆ, ಆ ರೋಗಿಗೆ ಯಾರು ಗುಣಪಡಿಸಿದಂತ ಗೊತ್ತಿರಲಿಲ್ಲ ಆ ಸಮಯದಲ್ಲಿ. ಅದಕ್ಕೆ ನಾನು ಹೇಳುವಂಥದ್ದು, ಅದ್ಭುತ ದೇವರಿಗೆ ಮಹಿಮೆ ಆಗಬೇಕು ಬಿಟ್ಟರೆ ಯಾರಿಗೂ ಅಲ್ಲ. ಯೇಸು ಸ್ವಾಮಿ ಆ ಮಹಿಮೆಯನ್ನು ದೇವರಿಗೆ ಕೊಟ್ಟರು ಬಿಟ್ಟರೆ, ಆ ಸಮಯದಲ್ಲಿ ಆತನು ಅಲ್ಲಿ ನಿಂತ್ಕೊಂಡು, ನಾನೇ ಮಾಡೋದು, ಬಾ ಇಲ್ಲಿ ತೋರಿಸುವಂತ, ನನ್ನ ಹಿಂದೆ ಬಾ, ನಾನು ನಿನಗೆ ಕ್ಯಾಮರಾದ ಮುಂದೆ ತಗೊಂಡು ಹೋಗಿ ನಿನ್ನನ್ನು ಎಲ್ಲರ ಮುಂದೆ ಹೇಳಿಸ್ತೇನಂತ ಹೇಳಿಲ್ಲ. ಅದು ಆದ ಕೂಡಲೇ ಪಕ್ಕನೆ ಸಾಕ್ಷಿ ಕೊಡೋದು ಉತ್ತಮ, ಕೊಡಬಾರ್ದಂತ ನಾನು ಹೇಳುವುದಿಲ್ಲ. ಆದರೆ ಮಹಿಮೆ ಆಗಬೇಕಾದದ್ದು ದೇವರಿಗೆ ಮಾತ್ರ. ನೆನಪಲ್ಲಿ ಇಟ್ಕೊಳ್ರಿ, ಮಹಿಮೆ ದೇವರಿಗೆ ಮಾತ್ರ ಆಗಬೇಕು. ಇಲ್ಲಿ ಏನಾಯಿತು ಅಂದರೆ, ಅವರು ನಾನು ನೋಡಲಿಲ್ಲ, ನನಗೆ ಗೊತ್ತಿಲ್ಲ, ನನಗೆ ಹೊತ್ತು ನಡೆ ಅಂತ ಹೇಳಿದ್ದಾರೆ. ಇಲ್ಲಿ ನೋಡಿ, ಅದ್ಭುತವಾಗಿದೆ. ದೇವರಿಗೆ ಮಹಿಮೆ ಪಡಿಸೋದು ಬಿಟ್ಕೊಂಡು ಈ ಜನರು ಕೆಲವರು ಇದ್ದಾರೆ ಕಾಲು ಎಳೆಯುವವರು. ಒಂದು ಕಡೆ ನಾನು ಕೇಳಲ್ಪಟ್ಟೆ, ಕಾಲು ಎಳೆಯುವವರು ಎಲ್ಲಿ ಇರ್ತಾರೆ? ಕಾಲ ಬುಡದಲ್ಲಿ ಇರಬೇಕಲ್ವ, ಅವರು ಅಲ್ಲೇ ಇರ್ತಾರೆ. ಅದಕ್ಕೆ ಯಾರ ಕಾಲು ಎಳಿಲಿಕ್ಕೆ ಹೋಗಬೇಡಿ. ಕಾಲು ಎಳೆಯವರು ಕಾಲ ಬುಡದಲ್ಲೇ ಇದ್ದುಕೊಂಡು ಅಲ್ಲೇ ಅವ್ರು ಏನಿರ್ತಾರೆ, ಅವರ ಜೀವಮಾನ ಅಲ್ಲೇ ಕಳೀತಾರೆ. ತುಂಬ ಜನರಿಗೆ ಅಭ್ಯಾಸ ಕಾಲು ಎಳೆಯುವುದು. ಕಾಲು ಎಳಿಲಿಕ್ಕೆ ಹೋಗಬೇಡ್ರಿ, ನೀವು ಮೇಲಾಗಿ ಹೋಗ್ರಿ. ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನು ಮೇಲಾಗಿ ಹೋಗ್ತಾನೆ. ವಿವೇಕಿಯ ಮಾರ್ಗವು ಮೇಲಾಗಿ ಹೋಗ್ತದೆ. ನೀವು ಎಲ್ಲದರಲ್ಲಿ, ಅಭಿಷೇಕದಲ್ಲಿ, ವಾಕ್ಯದಲ್ಲಿ, ಪ್ರಾರ್ಥನೆಯಲ್ಲಿ, ನೀವು ದೇವರ ರಾಜ್ಯವನ್ನು ಕೊಟ್ಟುವುದರಲ್ಲಿ ಅಥವಾ ಸಮೃದ್ಧಿಯಲ್ಲಿ, ಆರೋಗ್ಯದಲ್ಲಿ ಮೇಲಾಗಿ ಹೋಗ್ತಾ ಇರಬೇಕು ಬಿಟ್ಟರೆ ಕಾಲು ಎಳಿಲಿಕ್ಕೆ ಹೋಗೋದಲ್ಲ. ಕಾಲು ಎಳಿಲಿಕ್ಕೆ ಹೋದರೆ ಕಾಲಿನ ಬುಡದಲ್ಲಿ ಇರ್ತೀರಿ ನೀವು. ಕಾಲುಗಳ ಬುಡದಲ್ಲಿ ಏನಿರ್ತದೆ ಅರ್ಥ ಮಾಡ್ಕೊಳ್ರಿ. ನೀವು ಕಾಲ ಬುಡದಲ್ಲಿ ಇರಲಿಕ್ಕೆ ಕರೆದದ್ದಲ್ಲ, ಅಥವಾ ಯಾರಿಗಾಗಲಿ ಕಾಲು ಎಳೆಯುವವರಿಗೆ ನಾನು ಹೇಳುವಂಥದ್ದು, ನೀವು ಮೇಲಾಗಿ ಹೋಗ್ರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮುಂದೆ ಹೋಗುವಾಗ ಇಲ್ಲಿ ದೊಡ್ಡ ಅದ್ಭುತವಾಯಿತು. ಜನರು ಅವನನ್ನು ತಡಿಲಿಕ್ಕೆ ನೋಡಿದರು. ಆದರೆ ಯೇಸು ಸ್ವಾಮಿ ಆ ಕಾರ್ಯವನ್ನು ಮಹಿಮೆಯುಳ್ಳ ಕಾರ್ಯ ಮಾಡಿದನು. 38 ವರ್ಷ. ಅದಕ್ಕೆ ಈ ದೇವರು ಇವತ್ತು, ಈ ಕ್ಷಣ, ನಾಳೆ, ಯಾವಾಗಲೂ ಏಕರೂಪವಾಗಿದ್ದಾನೆ. ಆತನು ಬದಲಾಗಲಿಲ್ಲ. ಅಲ್ಲಿ ಒಂದು ಹೇಳ್ತಾನೆ, ಬದಲಾಗಿಲ್ಲ ಪುನರುತ್ಥಾನದ ನಿನ್ನ ಮಹಿಮೆ ಏಸಯ್ಯ ಅಲ್ಲಿ ಬಹಳವಾಗಿ ಸ್ತುತಿಸುವೆ. ಎಷ್ಟು ಸುಂದರವಾಗಿ ಹೇಳ್ತಾ ಇದೆ ಆ ಸಂಗೀತ. ಬದಲಾಗಿಲ್ಲ ನಿನ್ನ ಪುನರುತ್ಥಾನದ, ನಿನ್ನ ಮಹಿಮೆ, ನಿನ್ನ ಪ್ರಸನ್ನತೆ, ನಿನ್ನ ಬೆಂಕಿ, ಅದು ಈ ವಾಕ್ಗಳು ಕೂಡ ಹಾಗೆ ಇದೆ. ಎಂಥ ಕೀರ್ತನೆಗಾರರು ಅಂತಹ ಅದ್ಭುತವಾಗಿ ದೇವರಿಗೆ ಸ್ತೋತ್ರ ಮಾಡ್ತೇನೆ ಆ ಕೀರ್ತನೆಗಾಗಿ. ಬದಲಾಗಲಿಲ್ಲ. ಯೇಸುವಿನ ಪುನರುತ್ಥಾನದ ಮಹಿಮೆ ಈಗಲೂ ಅದೇ ಕಾರ್ಯ ಮಾಡ್ತಾ ಇದೆ. ಎಂಥ ದೇವರ ಮಕ್ಕಳು ನಾವು ಆಗಿದ್ದೇವೆ. ಬಹಳ ಸುಂದರವಾದ ವಿಷಯ. ಯೇಸು ಸ್ವಾಮಿ ನಿಮ್ಮನ್ನು ಪ್ರೀತಿಸ್ತಾನೆ. ನಿನ್ನನ್ನು ಯಾರೋ ಕೈ ಬಿಡಲಿ, ಹಾಸಿಗೆ ಮೇಲೆ ಇದ್ದೀಯೋ ನೀನು. 38 ವರ್ಷದಲ್ಲಿ ಅವನು ಹೇಳ್ತಾನೆ, ಯಾರೂ ಇಲ್ಲ ಅಪ್ಪ, ನನಗೆ ಯಾರೂ ಸಹಾಯ ಮಾಡಲ್ಲ, ಇಳಿಸ್ಲಿಕ್ಕೆ ಯಾರೂ ಇಲ್ಲ ನನಗೆ. ಬಹಳ ಆ ವೇದನೆ ಒಂದು ಶಬ್ದದಲ್ಲಿ ನಾವು ಕಂಡುಹಿಡಿಯಬಹುದು. ನಾವು ಕೆಲವು ಸಲ ಹೇಳ್ತೇವೆ, ಮನಸ್ಸಿದ್ದರೆ ಸ್ವಾಮಿ ಮಾಡು ಅಂತ ಹೇಳ್ಬೋದು. ಆದರೆ ಆ ವೇದನೆ, ಆ ದುಃಖ, ಅವನು ಪಟ್ಟ ಆ ಹಿಂಸೆ 38 ವರ್ಷ ಬಹಳವಾದದ್ದು. ಯಾರೂ ಇಲ್ಲಪ್ಪ. ಇವತ್ತು ಕೂಡ ಅಷ್ಟೇ, ಹಾಸಿಗೆ ಮೇಲೆ ಬಿದ್ದಿರ್ತಾರೆ ತುಂಬ ಜನ. ಆಸ್ಪತ್ರೆಯಲ್ಲಿ, ಮನೆಯ ಮಂಚದಲ್ಲಿ ಗುಡ್ಕಾ ಅಮಲ್ ಕುಡಿತ ಮಾಡಿಕೊಂಡು ಅವರ ಲಂಗ್ಸ್ಗಳು, ಅವರ ಕರಳು ಎಲ್ಲ ಹೊಟ್ಟೆಗೆ ಹೋಗಿದೆ. ಅಯ್ಯೋ, ಯಾರೂ ಇಲ್ಲ. ನಾನು ಹೇಳ್ತೇನೆ, ಯೇಸು ಇದ್ದಾನೆ. ಈಗಲೂ ಕೂಡ ನಿನ್ನನ್ನು ಸ್ವಸ್ಥಪಡಿಸಲಿಕ್ಕೆ ಶಕ್ತನು. ಒಪ್ಪಿಸಿಕೊಡು ನಿನ್ನ ಜೀವಿತ ದೇವರಿಗೆ.
ನಿನಗೆ ಗೊತ್ತಿಲ್ಲವೋ ಯೇಸುವಿನ ವಿಷಯದಲ್ಲಿ? ತೊಂದರೆ ಇಲ್ಲ, ಬೇಡು, ಯೇಸುವೇ ನನಗೆ ಪ್ರಕಟಪಡಿಸು, ಯೇಸುವೇ ನನ್ನನ್ನು ಮುಟ್ಟು, ಯೇಸುವೇ ನಾನು ನಿನ್ನನ್ನು ಒಪ್ಪಿಕೊಳ್ತೇನೆ. ಯೇಸಪ್ಪ, ಬೆಸದ ಕೊಳದಲ್ಲಿ ಅಷ್ಟು ರೋಗಿಗಳನ್ನು ಗುಣಪಡಿಸಿದಿ. 38 ವರ್ಷದಿಂದ ರೋಗದಲ್ಲಿದ್ದಂಥ, ಹೌದು ಸ್ವಾಮಿ, ಆ ವ್ಯಕ್ತಿಯನ್ನು ನೀನು ಗುಣಪಡಿಸಿ ಹಾಸಿಗೆಯನ್ನು ಎತ್ತುಕೊಂಡು ನಡೆ ಅಂತ ಹೇಳಿದ್ದಿ. ಇವತ್ತು ನಾನು ಈ ಹಾಸಿಗೆ ಮೇಲಿದ್ದೇನೆ. ನಾನು, ಹೌದು ಸ್ವಾಮಿ, ನಿನ್ನ ವಾಕ್ಯವನ್ನು ಎದ್ದುಕೊಂಡು ಹೊತ್ತುಕೊಂಡು ನಡೆಯುವಂತೆ ಕೃಪೆ ಮಾಡು. ಸ್ವಸ್ಥಪಡಿಸುವ ಶಕ್ತಿ ನಿನ್ನ ಮೇಲೆ ಆವರಿಸಿಕೊಳ್ಳಲಿ. ತುಂಬ ಜನರು ಇವತ್ತು ಕ್ಯಾನ್ಸರ್ ರೋಗದಿಂದ ಬಳಲ್ತಾ ಇದ್ದಾರೆ, ಏಡ್ಸ್ ರೋಗದಿಂದ ಬಳಲ್ತಾ ಇದ್ದಾರೆ, ಬಹಳ ಕೊರೋನಾ ವೈರಸ್ಸಿಂದ ಬಳಲ್ತಾ ಇದ್ದಾರೆ. ಎಷ್ಟೋ ಜನರು ರೋಗ ಏನು ಅಂತ ಗೊತ್ತೇನೆ ಆಗ್ತಿಲ್ಲ, ಡಾಕ್ಟ್ರು ಹುಡುಕ್ಲಿಕ್ಕೆ ಆಗ್ತಾ ಇಲ್ಲ. ಇನ್ನು ಕೆಲವರು ಆ ಡಾಕ್ಟ್ರಿಂದ ಈ ಡಾಕ್ಟ್ರ್ ಇದೆ, ಆ ರಿಪೋರ್ಟಿಂದ ಈ ರಿಪೋರ್ಟಿಗೆ, ಆ ಸ್ಕ್ಯಾನಿಂಗ್ ಸೆಂಟರಿಂದ ಈ ಸ್ಕ್ಯಾನಿಂಗ್ ಸೆಂಟ್ರಿಗೆ ತಿರುಗಾಡಿ ಆಡಿ ಸುಸ್ತಾಗಿ ಹೋಗಿದೆ. ಬೇಡವೇ ಈ ಜೀವಿತ, ಹಣ ಖರ್ಚು ಮಾಡಿ ಸಾಕಾಗಿ ಹೋಯಿತು ಅಂತ ಹೇಳುವವರಿಗೆ ನಾನು ಏನು ಹೇಳ್ತಿದ್ದೇನೆಂದರೆ, ಮಗನೇ, ಮಗಳೇ, ಯೇಸುವಿದ್ದಾನೆ. ಗುಣಪಡಿಸುವ ಶಕ್ತಿ ಅವನಲ್ಲಿದೆ, ಬದಲಾಗಲಿಲ್ಲ. ನಿನ್ನ ನೋವು, ನಿನ್ನ ವೇದನೆ ಯಾರಿಗೂ ಅರ್ಥ ಆಗುವುದಿಲ್ಲ. ನಿನ್ನ ಕಷ್ಟ, ನಿನ್ನ ರೋಗದಲ್ಲಿ ನೀನು ಪಡುವಂತಹ ಆ ಒಂದು ವೇದನೆ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಆದರೆ ದೇವರಿಗೆ ಗೊತ್ತಾಗ್ತಿದೆ, ಯೇಸುವಿಗೂ ಗೊತ್ತಾಗ್ತಿದೆ. ಯೇಸು ಹೇಳ್ತಾ ಇದ್ದೇನೆ, ಬಾ ಮಗಳೇ, ಬಾ ಮಗನೇ, ನಾನು ನಿನ್ನನ್ನು ಮತ್ತೊಮ್ಮೆ ರೂಪಿಸ್ತೇನೆ, ನಾನು ಮತ್ತೊಮ್ಮೆ ನಿನ್ನನ್ನು ನಿಲ್ಲಿಸ್ತೇನೆ, ಆರೋಗ್ಯವನ್ನು ಕೊಡುತ್ತೇನೆ. ಖಂಡಿತವಾಗಿ ಇವತ್ತು ಜನರಿಗೆ ಹಣ ಬೇಡ, ಆಸ್ತಿ ಬೇಡ, ಐಶ್ವರ್ಯ ಬೇಡ. ಅವರಿಗೆ ಬೇಕಾಗಿದೆ ಸಮಾಧಾನ, ಅವರಿಗೆ ಬೇಕಾಗಿದೆ ಆ ಒಂದು ಆರೋಗ್ಯ, ಅವರಿಗೆ ಬೇಕಾಗಿದೆ ಒಂದು ನೆಮ್ಮದಿಯ ಜೀವಿತ. ಎಷ್ಟೋ ಜನರು ಸರಾಯಿ, ಅಮಲ್ ಕುಡಿತ, ವ್ಯಾಭಿಚಾರ ಅದಕ್ಕೆಲ್ಲ ಹೋಗಿ ಅವರು ನೋಡಿದ್ದಾರೆ, ಅಯ್ಯೋ ಇದರಲ್ಲಿ ಏನೂ ಇಲ್ಲ. ನಾನು ನೋಡಿದ್ದೇನೆ ಫಿಲ್ಮ್ ಎಂಟರ್ಟೈನ್ಮೆಂಟ್ಗಳು, ಕೆಲವು ಕಾಮಿಡಿ ಶೋಗಳು. ಏನಾಗಿದೆ ಅಲ್ಲಿ, ಯಾರದ್ದೋ ಒಂದು ದೇಹದ ಮೇಲೆ ಕೆಟ್ಟವಾದ ಜೋಕುಗಳನ್ನು ಮಾಡಿ ಹಲ್ಲಿ ಕೆರೆದು ನಗಡ್ತಾರೆ ಬಿಟ್ಟರೆ, ಒಬ್ಬರ ಕಾಲು ಇನ್ನೊಬ್ಬರು ಎಳೆಯುವುದು ಬಿಟ್ಟರೆ ಏನೂ ಇಲ್ಲ ಅಲ್ಲಿ. ಒಬ್ಬರನ್ನು ಮತ್ತೊಬ್ಬನ್ನು ಅವನನ್ನು ಏನು ಮಾಡಲಿಕ್ಕೆ, ಅವನನ್ನು ದೂರುವುದರಲ್ಲಿ ಅದೇ ಅವರಿಗೆ ಒಂದು ಕಾಮಿಡಿಯಾಗಿ ಬಿಟ್ಟಿದೆ. ಗಲೀಸು, ಬಹಳ ಕೆಟ್ಟದಾಗಿ ಜನರು ಇವಾಗ ವರ್ತನೆ. ಅದರಲ್ಲಿ ನಿನಗೆ ಸಮಾಧಾನ ಇಲ್ಲ, ಅದರಲ್ಲಿ ನಿನಗೆ ಬಿಡುಗಡೆ. ನಾನು ನಮ್ಮ ಜೀವಿತದಲ್ಲಿ ಬಹಳವಾಗಿ ಫಿಲ್ಮ್ಗಳನ್ನು ನೋಡಿದ್ದೇನೆ. ದೇವರ ಕಡೆ ಬರುವುದಕ್ಕಿಂತ ಮುಂಚೆ ಡ್ಯಾನ್ಸರ್ ಆಗಿ ಡ್ಯಾನ್ಸ್ಗಳು ಮಾಡಿದ್ದೇವೆ, ಫಿಲ್ಮು ಪಾರ್ಟಿಗಳನ್ನು ಮಾಡಿದ್ದೇವೆ. ಆದರೆ 5 ನಿಮಿಷ ಅಲ್ಲಿ ಹೊರಗೆ ಬಂದ ಮೇಲೆ ಮತ್ತೊಂದು ಸಲ ಮುಗೀತಲ್ವಾ, ಎಲ್ಲಿ ಇನ್ನು ಯಾವಾಗ ಈ ಸಮಾಧಾನ? ಯೇಸುವಿನಲ್ಲಿ ಹಾಕಿ ಅಲ್ಲ, ಪ್ರತಿದಿನ, ಪ್ರತಿ ಗಳಿಗೆ, ಪ್ರತಿ ಕ್ಷಣ ನಿನಗೆ ಸಮಾಧಾನ, ಶಾಂತಿ, ನೆಮ್ಮದಿ, ಜಯ ಅಲ್ಲಿ ಇರುವುದೇ ಬಹಳ ಸುಂದರವಾದ ಜೀವಿತ. ಪ್ರೈಸ್ ಗಾಡ್. ಒಂದು ವಾಕ್ಯವನ್ನು ನಾನು ಓದಿಕೊಳ್ತೇನೆ. ಲೂಕ 18ನೇ ಅಧ್ಯಾಯದಲ್ಲಿ ವಾಕ್ಯ 35ರಿಂದ ಬೇಗ ಸ್ವಲ್ಪ ಓದ್ತೇನೆ, 43ರ ತನಕ. ಆತನು ಯೆರಿಕೋವಿನ ಸಮೀಪಕ್ಕೆ ಬಂದಾಗ ದಾರಿ ಮಗಲಲ್ಲಿ ಕೂತು ಭಿಕ್ಷೆ ಬೇಡುತ್ತಿದ್ದ ಒಬ್ಬ ಕುರುಡನು ಗುಂಪಾಗಿ ಹೋಗುತ್ತಿದ್ದ ಜನರ ಶಬ್ದವನ್ನು ಕೇಳಿ ಇದೇನು ಎಂದು ವಿಚಾರಿಸಿದನು. ಅವರು ಅವನಿಗೆ, ನಜರೇತಿನ ಯೇಸು ಈ ಮಾರ್ಗವಾಗಿ ಹೋಗುತ್ತಿದ್ದಾನೆಂದು ತಿಳಿಸಿದಾಗ ಅವನು, ಯೇಸುವೇ, ದಾವೀದನ ಕುಮಾರನೇ, ನನ್ನನ್ನು ಕರುಣಿಸು ಎಂದು ಕೂಗಿ ಕೇಳಿಕೊಂಡನು. ಮುಂದೆ ಹೋಗುತ್ತಿದ್ದವರು, ಸುಮ್ಮನಿರು ಎಂದು ಅವನನ್ನು ಗದರಿಸಲು ಅವನು, ದಾವೀದನ ಕುಮಾರನೇ, ನನ್ನನ್ನು ಕರುಣಿಸು ಎಂದು ಮತ್ತಷ್ಟು ಕೂಗಿಕೊಂಡನು. ಆಗ ಯೇಸು ನಿಂತು ಅವನನ್ನು ನನ್ನ ಬಳಿಗೆ ಕರುವುದಕ್ಕೆ ಅಪ್ಪಣೆ ಕೊಟ್ಟನು. ಅವನು ಹತ್ತಿರಕ್ಕೆ ಬಂದನು. ಆತನು ಅವನನ್ನು, ನಾನು ನಿನಗೆ ಏನು ಮಾಡಬೇಕೆಂದು ಕೋರುತ್ತಿ ಎಂದು ಕೇಳಲು ಅವನು, ನನಗೆ ಕಣ್ಣು ಬರುವಂತೆ ಮಾಡಬೇಕು ಸ್ವಾಮಿ ಅಂದನು. ಯೇಸು ಅವನಿಗೆ, ನಿನಗೆ ಕಣ್ಣು ಬರಲಿ, ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿದೆ ಎಂದು ಹೇಳಿದನು. ತಕ್ಷಣವೇ ಅವನು ಕಣ್ಣು ಬಂದವು. ಅವನು ದೇವರನ್ನು ಕೊಂಡಾಡುತ್ತಾ ಆತನ ಹಿಂದೆ ಹೋದನು. ಜನರೆಲ್ಲರೂ ನಡೆದ ಸಂಗತಿಯನ್ನು ನೋಡು ದೇವರನ್ನು ಸ್ತುತಿಸಿದರು. ಇಲ್ಲಿ ಒಬ್ಬ ವ್ಯಕ್ತಿ ಕುರುಡನು ಭಿಕ್ಷೆ ಬೇಡ್ತಾ ಇದ್ದಾನೆ. ಭಿಕ್ಷೆ ಬೇಡು ಜೀವಿತ. ಕುರುಡು ಏನೂ ನೋಡಲಿಲ್ಲ ಜೀವಿತದಲ್ಲಿ, ಅವನ ಕತ್ತಲೆ ಕೂಡಿರುತ್ತು ಜೀವಿತದಲ್ಲಿ. ಅವನಿಗೆ ಲೋಕ ಹೇಗಿದೆ ಅಂತ, ಬ್ಯೂಟಿಫುಲ್ ಆದ ಲೋಕ ಅಥವಾ ಸುಂದರವಾದ ಲೋಕ ಹೇಗಿದೆ ಅಂತ ನೋಡಲೇ ಇಲ್ಲದ ಒಬ್ಬ ವ್ಯಕ್ತಿ. ಈ ಸಮಯದಲ್ಲಿ ಯೇಸು ಸ್ವಾಮಿ ಹೋಗುವುದನ್ನು ಕೇಳಿ, ಗುಂಪಿನ ಗದ್ದಲವನ್ನು ಕೇಳಿ, ಏನಪ್ಪ ಏನಾಗ್ತಿದೆ ಇದು, ಇಷ್ಟು ಗದ್ದಲ? ಯೇಸು ಹೋಗ್ತಾ ಇದ್ದಾನೆ. ಅವನಿಗೆ ಕೇಳಿದ್ದು ಹೇಗೆ ಗೊತ್ತಿಲ್ಲ ನನಗೆ,
ಅವರು ಹೇಳಿದ್ದು ಯೇಸು ಹೋಗ್ತಾ ಇದ್ದಾನೆ. ಅವನಿಗೆ ಗೊತ್ತಾಯಿತು, ದೃಷ್ಟಿ ಕೊಡುವ ಯೇಸು ಹೋಗ್ತಾ ಇದ್ದನೋ, ಓ ನನಗೆ ಜೀವ ಕೊಡುವ ಯೇಸು ಹೋಗ್ತಾ ಇದ್ದನೋ, ನನಗೆ ಆರೋಗ್ಯ ಕೊಡುವ ಯೇಸು ಹೋಗ್ತಾ ಇದ್ದನೋ. ಅಯ್ಯೋ, ಅವನಿಗೆ ಕೇಳಿದ್ದು, ಅವನು ಏನು ಹೇಳಿದ್ದಾನೆ ಗೊತ್ತಿಲ್ಲ, ಯೇಸು ಹೋಗ್ತಾ ಇದ್ದಾನೆ. ಎಂಥ ಲಕ್ಕಿ ಫೆಲೋ. ಅವಕಾಶವನ್ನು ಯಾವ ರೀತಿ ಉಪಯೋಗಿಸಿದನು ನೋಡ್ರಿ. ಅವಕಾಶವನ್ನು ಯಾವ ರೀತಿಯಾಗಿ ಅವನು ಬಳಸ್ಕೊಂಡ. ಕುರುಡನಾಗಿದ್ದರೂ ಕೂಡ ಅವನು ದಾವೀದನ ಕುಮಾರನೇ ನನ್ನನ್ನು ಕರುಣಿಸು ಗಟ್ಟಿ ಕೂಗಿಕೊಂಡನು. ಬಹಳ ಗದ್ದಲ, ಜನರ ಗುಂಪು. ದೇವರು ನಮ್ಮ ಸ್ವರ ಕೇಳುವುದಿಲ್ಲ ಅಂತ ಕೆಲವರು ಹೇಳುವುದು. ಇಲ್ಲಿ ನೋಡಿ, ದೊಡ್ಡ ಗದ್ದಲ ಗುಂಪು ಇದ್ದರೂ ಕೂಡ ಯೇಸು ಸ್ವಾಮಿ ದೇವಕುಮಾರನೇ, ದಾವೀದನ ಕುಮಾರನೇ ನನ್ನನ್ನು ಕರುಣಿಸು ಅಂತ ಹೇಳುವಾಗ ಯೇಸು ಸ್ವಾಮಿ ನಿಂತುಕೊಂಡನು. ಜನರು ಅವರನ್ನು ಗದರಿಸಿದರು. ಆವಾಗ ಮತ್ತಷ್ಟು ಜಾಸ್ತಿ ಮಾಡಿದನು. ತುಂಬ ಜನರು ಗದರಿಸ್ತಾರೆ ಯೇಸುವನ್ನು ಆರಾಧನೆ ಮಾಡುವಾಗ. ಆವಾಗ ಸುಮ್ಮನೆ ಇರುವುದಲ್ಲ, ಬಾಯಿ ಮುಚ್ಚುವುದಲ್ಲ, ನಿಮ್ಮ ಆರಾಧನೆ ಸ್ತುತಿ ಜಾಸ್ತಿ ಆಗಲಿ, ಗಲಾಟೆ ಜಾಸ್ತಿ ಆಗುವುದಲ್ಲ, ಗೌಜಲ್ಲ, ನಿಮ್ಮ ಪ್ರಾರ್ಥನೆ ಅಭಿಷೇಕ ಜಾಸ್ತಿ ಆಗಲಿ. ಕೂಗಿದವರೇ ದೇವರನ್ನು ಪ್ರೈಸ್ ಮಾಡ್ತಾರೆ. ಇಲ್ಲಿ ನೋಡಿ, ಅವ್ರು ಹೇಳಿದರು, ಜನರೆಲ್ಲರೂ ನಡೆದ ಸಂಗತಿಯನ್ನು ನೋಡಿ ದೇವರನ್ನು ಕೊಂಡಾಡಿದರು, ಸ್ತುತಿಸಿದರು. ಜನರು ನಂತರ ಅದೇ ಬಾಯಿ ಮಾಡ್ತಾರೆ, ಅದನ್ನೇ ಮಾಡುವವರು. ಆಯಿತಾ, ನೀವೇನು ಮಾಡಬೇಕು? ನಿಮ್ಮ ಪ್ರಾರ್ಥನೆ, ನಿಮ್ಮ ಊರಿನಲ್ಲಿ ನೀನು ಒಬ್ಬನೇ ರಕ್ಷಣೆ ಬಂದಿದ್ದಿ, ನಾನು ಒಬ್ಬನೇ ಇರುವುದು, ನನಗೆ ಜನರೆಲ್ಲ ಅಯ್ಯೋ ಹಾಗೆ ಹೀಗೆ. ಕೊನೆಯಲ್ಲಿ ಅವ್ರು ಹೇಳ್ತಾರೆ, ಅಪ್ಪ ಮಗನೇ ಮಗಳೇ, ನೀನು ದೃಢವಾಗಿ ನಂಬಿದ್ದಕ್ಕೆ ನಮಗೆ ರಕ್ಷಣೆ ಉಂಟಾಯಿತು ಅಂತ. ಅದೇ ಮಾತು ಅಲ್ಲಿ ಬೈದ ನಾಲಿಗೆ, ನಿನ್ನನ್ನು ಕೆಟ್ಟದಾಗಿ ಹೇಳಿದ ನಾಲಿಗೆ ದೇವರನ್ನು ಸ್ತುತಿಸ್ತದೆ. ಆವಾಗ ಯೇಸುಸ್ವಾಮಿ ನಿಂತುಕೊಂಡ್ರು. ಮತ್ತಷ್ಟು ಕೂಗುವಾಗ, ಯೇಸುಸ್ವಾಮಿ ನಿನಗೇನು ಬೇಕು? ಕಣ್ಣು ಬೇಕು. ಆತ್ಮಿಕವಾದ ಕಣ್ಣು ನಿನಗೆ ಬೇಕಾಗಿದೆ, ತೆರೆಯಲ್ಪಟ್ಟಿತು. ಇವತ್ತು ನಿನಗೆ ರಕ್ಷಣೆ ಬೇಕಾಗಿದೆ. ಈ ಕತ್ತಲ ಲೋಕದಿಂದ ಬೆಳಕಿನ ಲೋಕಕ್ಕೆ ಹೋಗಬೇಕು. ದೇವ ಮಗನೇ ಯಾರೇ ಆಗಿರಲಿ, ಇಲ್ಲಿ ಇವತ್ತು ನನ್ನ ಸ್ವರ ಕೇಳುವವನು, ನಿನಗೊಂದು ರಕ್ಷಣೆ ಬೇಕಾಗಿದೆ. ಆ ರಕ್ಷಣೆ ಯೇಸು ಕೊಡ್ತಾನೆ. ಖಂಡಿತವಾಗಿ ಮರಣದಿಂದ ಪಾರಾಗು, ಜೀವಕ್ಕೆ ಬಾ. ದೇವರು ನಿನ್ನನ್ನು ಆಶೀರ್ವದಿಸಲಿ, ಮಹಿಮೆಯಾಗಿ ನಡೆಸಲಿ. ಈ ಅದ್ಭುತಗಳ ಮುಖಾಂತರ ದೇವರು ನಡೆಸುವಾತನಾಗಿದ್ದಾನೆ. ಈಗಲೂ ನಾಳೆಯೂ ಯಾವತ್ತೂ ಯೇಸು ಒಂದೇ ಆಗಿದ್ದಾನೆ. ಬದಲಾಗಲಿಲ್ಲ. ಆತನ ಪುನರುತ್ಥಾನ ಶಕ್ತಿ ಹೀಗೆ ಇದೆ. ಪ್ರಾರ್ಥಿಸುವ. ಅಪ್ಪ ತಂದೆ, ನಿನಗೆ ಸ್ತೋತ್ರವಾಗಲಿ. ಸಂದೇಶ ಕೇಳಿದ ಪ್ರತಿಯೊಬ್ಬೊಬ್ಬರಲ್ಲಿ ನಿನ್ನ ಮಹಿಮೆಯ ಹಸ್ತ ಚಲಿಸಲ್ಪಡಲಿ. ಅವರು ಯೇಸು ನಾಮದಲ್ಲಿ ಆಶೀರ್ವದಿಸ್ತಿದ್ದೇನೆ. ಯಾರು ರಕ್ಷಣೆ ಹೊಂದಲಿಲ್ಲವೋ ಯೇಸು ನಾಮಕ್ಕೆ ಅಡ್ಡ ಬಿದ್ದು ರಕ್ಷಣೆ ಹೊಂದುವಂತೆ ಅವರಲ್ಲಿ ನೀನು ಮಾತನಾಡು. ಅವರ ಆತ್ಮವು, ಅವರ ಶರೀರ ಯೇಸುವಿಗಾಗಿ ತೆರೆಯಲ್ಪಡಲಿ. ರೋಗದಲ್ಲಿ, ಕಷ್ಟದಲ್ಲಿ ಹೋಗುವಂಥ ಪ್ರತಿಯೊಬ್ಬೊಬ್ಬರಿಗೆ ನೀನು ಮುಟ್ಟು ಸ್ವಾಮಿ. ಅವರಿಗೆ ನಿನ್ನ ಜ್ಞಾನದಲ್ಲಿ, ನಿನ್ನ ಮಹಿಮೆಯಲ್ಲಿ ನಡೆಸು. ಯೇಸುವಿನ ನಾಮದಲ್ಲಿ ಬೇಡಿದ ಜೀವಳ ಪರಲೋಕ ತಂದೆಯೇ, ಆಮೇನ್. Praise God.